ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮಾಲಾ ಚಂದ್ರಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಮನೆಯಲ್ಲೇ ಸುಲಭವಾಗಿ ರುಚಿಕರವಾದ ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ 1 ಕಪ್ ಮೈದಾ, 1/4 ಕಪ್ ಚಿರೋಟಿ ರವೆ, ಸ್ವಲ್ಪ ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು, 8 ರಿಂದ 10 ಗೋಡಂಬಿ ನೀರಲ್ಲಿ ನೆನೆಸಿಟ್ಕೊಂಡಿರೋದು, ಹಾಗೆ 10 ಬಾದಾಮಿ ನೀರಲ್ಲಿ ನೆನೆಸಿಟ್ಕೊಂಡಿರೋದು, ಜೊತೆಗೆ 2 ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಹಾಗೂ 1 ಕಪ್ ಬೆಲ್ಲ ಕರಗಿಸಿ ಸೋದಿಸಿಟ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಎಣ್ಣೆ, ತುಪ್ಪ, ಕೊನೆಯದಾಗಿ ಸ್ವಲ್ಪ ಉಪ್ಪು. ಇಲ್ಲಿಗೆ ನಾವು ಕಣಕ ತಯಾರು ಮಾಡ್ಕೊಳ್ಳೋಣ ಬನ್ನಿ. ಒಂದು ಬೌಲಲ್ಲಿ ಚಿಟಿಕೆಯಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜೊತೆಗೆ ಮೈದಾ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನಕದ ಹಿಟ್ಟು ಸ್ಮೂತ್ ಆಗಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ಳೋಣ. ಕನಕದ ಹಿಟ್ಟು ರೆಡಿಯಾಗಿದೆ. ಇದನ್ನೊಂದು ಬೌಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಬಾದಾಮಿ ಸಿಪ್ಪೆ ತೆಗೆದು ಬಾದಾಮಿ ಮತ್ತು ಗೋಡಂಬಿ, ಏಲಕ್ಕಿ, ತೆಂಗಿನಕಾಯಿ ಹಾಕಿ ನೈಸಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದಾಗಿದೆ. ಒಂದ್ಸಲ ನೈಸಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಹೋಳಿಗೆ ಪಾಕದಿಟ್ಟು ನೈಸಾಗಿ ರುಬ್ಕೊಂಡಿದ್ದಾಗಿದೆ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲ ಹಾಕೊಂಡು ಒಂದೆಳೆ ಪಾಕ ತಗೊಳ್ಳೋಣ. ಬೆಲ್ಲ ಪಾಕ ಬರೋದಕ್ಕೆ 5 ರಿಂದ 10 ನಿಮಿಷ ಆಗುತ್ತೆ. ಪಾಕ ಬಂದಿದೆ. ಈಗ ಜೊತೆಗೆ ರುಬ್ಬಿಟ್ಕೊಂಡಿರೋ ಕಾಯಿ ಮಿಕ್ಸರ್ನ ಸೇರಿಸ್ಕೊಳ್ಳೋಣ. ಹೋಳಿಗೆ ಹೂರಣ ತಯಾರಾಗೋದಕ್ಕೆ ಕನಿಷ್ಠ ಪಕ್ಷ 10 ರಿಂದ 15 ನಿಮಿಷ ಬೇಕಾಗುತ್ತೆ. ಹೂರಣದಿಟ್ಟು ತಯಾರಾಗೋದಕ್ಕೆ 8 ರಿಂದ 10 ನಿಮಿಷ ಕೈ ಬಿಡದೇನೆ ಮಗ್ಸ್ತಾ ಇರಬೇಕು. ಹೂರಣದಿಟ್ಟು ತಯಾರಾಗಿದೆ. ನಾನೀಗ ತಣ್ಣಗಾಗ್ಲಿಕ್ಕೆ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹೂರಣ ಆರಿದ ನಂತರ ನಾನು ಹೋಳಿಗೆ ಮಾಡಲಿಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಮಾಡ್ಕೊಂಡಿದ ನಂತರ ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವೊಂದು ಬಟರ್ ಪೇಪರ್ನಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಅದಾದ ನಂತರ ಮೈದಾ, ಚಿರೋಟಿ ರವೆ ಕಲಸಿಟ್ಕೊಂಡಿರೋ ಕಣಕನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕಣಕದೊಳಗಡೆ ಒಂದು ಹೂರಣದ ಉಂಡೆ ಹಾಕಿ ಮಡ್ಚ್ಕೊಳ್ಳೋಣ. ಮಡ್ಚಿದಾದ್ಮೇಲೆ ಅದ್ರ ಮೇಲೆ ಒಂದು ಬಟರ್ ಪೇಪರ್ ಇಟ್ಕೊಂಡು ಹೋಳಿಗೆ ತಟ್ಕೊಳ್ಳೋಣ. ಬಟರ್ ಪೇಪರ್ ಕ್ಲೋಸ್ ಮಾಡಿದ ನಂತರ ಈ ತರ ಒತ್ಕೊಳ್ಳೋಣ.
ಹೋಳಿಗೆ ಒತ್ತಿಟ್ಕೊಂಡಿದ್ದಾಗಿದೆ. ನಾವು ಇದನ್ನ ತವಾ ಮೇಲಿಟ್ಟು ಬೇಯಿಸ್ಕೊಳ್ಳೋಣ. ಎರಡೂ ಕಡೆ ಸ್ವಲ್ಪ ತುಪ್ಪ ಹಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಎರಡೂ ಕಡೆ ಬೆಂದಾಗಿದೆ. ನಾವೀಗ ಇದನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ರುಚಿಕರವಾದ ಕಾಯಿ ಹೋಳಿಗೆ ತಯಾರಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.